ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ. ಇದು ಬಂದುಬಿಟ್ಟು ಗುರುವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಈ ರೀತಿಯಾಗಿ ಸಿಂಪಲಾಗಿ ಒಂದು ರಂಗೋಲಿಯನ್ನು ಹಾಕಿದ್ದೀನಿ. ಬೆಳಗಿನ ದೇವ್ರ ಪೂಜೆ ಸಹಿತ ಆಗಿದೆ. ಇವಾಗ ತಿಂಡಿಗೆ ನಾನು ಸ್ವಸ್ತಿಕ್ ಅವರ ರವಾ ಇಡ್ಲಿ ಮಿಕ್ಸ್ ಇದೆಯಲ್ವ, ಅದನ್ನು ಯೂಸ್ ಮಾಡಿಬಿಟ್ಟು ಯಾವ ರೀತಿಯಾಗಿ ಇಡ್ಲಿ ಮಾಡೋದು ಅಂತ ಹೇಳಿ ನೋಡೋಣ. ಇದು ಬೈ 1 get 1 ಪ್ಯಾಕ್ ಆಗಿರುತ್ತೆ. ಇದು ಬಂದುಬಿಟ್ಟು 130 ರೂಪಾಯಿಗೆ 2 ಪ್ಯಾಕ್ ನಮಗೆ ಸಿಗುತ್ತೆ. ತುಂಬ ಈಸಿಯಾಗಿ ನಾವು ಇದನ್ನು ಮಾಡ್ಬೋದು. ಇದು ಜಾಸ್ತಿ ಮಾಡ್ಬೋದು, ಏನೂ ಬೇಡ. ಇದಕ್ಕೆ ಇಂಗ್ರೀಡಿಯೆಂಟ್ಸಲ್ಲಿ ಆರಾಮಾಗಿ ನಾವು ಇದ್ದೀನಿ ನೋಡಿ, ಎಷ್ಟು ಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ನಾವು ಎಷ್ಟು ರವೆ ತೊಗೊಂಡಿದ್ದೀವಿ ಅಷ್ಟು, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೀವಿ. ನಾವು ಇಡ್ಲಿಗೆ ನಾರ್ಮಲಾಗಿ ಯಾವ ರೀತಿಯಾಗಿ ನಾವು ಹದದಲ್ಲಿ ಮಾಡಿಟ್ಕೊಳ್ತೀವಿ, ಅದೇ ಹದದಲ್ಲಿ ಸಹಿತ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ನೋಡಿ, ತುಂಬ ತೆಳುವೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಆ ರೀತಿಯಾಗಿ ನಾರ್ಮಲಾಗಿ ಇಡ್ಲಿ ಹಿಟ್ಟು ರುಬ್ಬಿಟ್ಕೊಳ್ತೀವಲ್ವ, ಅಷ್ಟೇ ಹದಕ್ಕೆ ನಾವು ಅದನ್ನು ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದನ್ನು ನಾವು ಒಂದು 20 ನಿಮಿಷ ಹಾಗೆ ಇಡಬೇಕು. ಇದಕ್ಕೆ ನಾವು ಉಪ್ಪೇನು ಸೇರಿಸೋದು ಬೇಡ, ಆಲ್ರೆಡಿ ಉಪ್ಪಿರುತ್ತೆ. ನೋಡಿಬಿಟ್ಟು ಬೇಕಾದ್ರೆ ನಿಮಗೆ ಬೇಕಾದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ನೋಡಿ. ಇವಾಗ 20 ನಿಮಿಷ ಆಗಿದೆ, ಮತ್ತು ಇದು ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ಮತ್ತೆ ಸ್ವಲ್ಪ ಮೊಸರನ್ನು ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಇದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಇಡ್ಲಿ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈ ರೀತಿಯಾಗಿ ನೆಕ್ಸ್ಟ್ ನಾನು ಒಂದು ಇಡ್ಲಿ ಪಾತ್ರೆಗೆ ಈ ರೀತಿಯಾಗಿ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ. ಅಂದರೆ ಇಡ್ಲಿ ಚೆನ್ನಾಗಿ ತೆಗಿಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಈ ರೀತಿಯಾಗಿ ಎಣ್ಣೆಯಲ್ಲಿ ಅದನ್ನು ಸ್ವಲ್ಪ ಈ ರೀತಿಯಾಗಿ ನಾವು ಹಚ್ಕೊಂಡ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಬೇಗ ಆಗುತ್ತೆ, ತುಂಬ ಫಾಸ್ಟಾಗಿ ಒಂದು ಅರ್ಧ ಗಂಟೆಯಲ್ಲಿ ನಮಗೆ ಇಡ್ಲಿ ರೆಡಿಯಾಗಿ ಬಿಡುತ್ತೆ. ಇವಾಗ ಇದನ್ನು ಇಡ್ಲಿ ಪಾತ್ರೆಗೆ ಹಾಕಿಬಿಟ್ಟು ಇದನ್ನು ಬೇಯಿಸಿದರೆ ಇಡ್ಲಿ ರೆಡಿ ಆಗುತ್ತೆ ನೋಡಿ. ಇಲ್ಲಿ ಬಿಸಿ ಬಿಸಿಯಾದಂತಹ ಇಡ್ಲಿ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಸಾಫ್ಟಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಇದು ತುಂಬ ಸಾಫ್ಟಾಗಿರುತ್ತೆ. ಇದಕ್ಕೆ ನೀವು ಚಟ್ನಿ ಬೇಕಾದ್ರೆ ಸಾಂಬಾರು ಸಹಿತ ಮಾಡ್ಕೋಬೋದು. ನಾನು ಚಟ್ನಿ ಒಂದೇ ಮಾಡಿದ್ದೆ ನೋಡಿ. ಈ ರೀತಿಯಾಗಿ ತುಂಬ ಮೃದುವಾಗಿ ಬಂದಿತ್ತು ನಿಜ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ನಾರ್ಮಲಾಗಿ ಇಡ್ಲಿ ತಿಂದು ಬೇಜಾರಾಗಿದ್ದರೆ ಈ ರವಾ ಮಿಕ್ಸ್ ಇಡ್ಲಿ ಇದೆಯಲ್ವಾ, ಅದನ್ನು ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಇರುತ್ತೆ. ನಮ್ಮ ಅಪ್ಪುಗೆ ಅಂತ ಹೇಳಿ ನಮ್ಮ ಮನೆಯವರು ಈ ರೀತಿಯಾಗಿ ಒಂದು ಸೈಕಲ್ ರೀತಿಯಾಗಿರೋಂಥದ್ದನ್ನು ತೊಗೊಂಬಂದಿದ್ರು. ನನ್ನ ಹತ್ರ ಆಲ್ರೆಡಿ ಇತ್ತು, ಯಾಕೋ ಅದನ್ನು ಅವನಿಗೆ ಅದರಲ್ಲಿ ಆಡಿ ಬೇಜಾರಾಗ್ಬಿಟ್ಟು
ಹಾಗಾಗಿ ಅವನು ಒಂಥರ ಬೇರೆ ಥರ ತಗೊಳ್ಳಿ ಅಂತ ಹೇಳಿ ಈ ಥರದ್ದು ತೊಗೊಂಡ್ಬಂದಿದ್ದಾನೆ. ಅವನು ಈ ಥರದ್ದು ಮೊದಲು ಇದರಲ್ಲಿ ಸೇಮ್ ಅದಿದು ಸ್ವಲ್ಪ ಸೇಮ್ ಒಂದೇ ಥರ ಇದೆ. ಇದರಲ್ಲಿ ಆಡಿ ಬೇಜಾರಾಗಿದೆ ಅವನಿಗೂ, ಹಾಗಾಗಿ ಈ ಥರದ್ದು ತೊಗೊಂಡಿದ್ದಾರೆ. ಅವನಿಗೆ ತುಂಬ ಖುಷಿಯಾಗಿದೆ ಅಂದ್ಬೇಕಂತ ಹೇಳಿದ್ರು. ಅದ್ರ ಸುತ್ತ ಕಲರ್ ಲೈಟ್ಸ್ ಎಲ್ಲ ಇದೆಯಲ್ವಾ, ಹಾಗಾಗಿ ಆ ಸಾಂಗ್ಸ್ ಎಲ್ಲ ಇರತ್ತಲ್ಲ ಅದನ್ನೆಲ್ಲ ಕೇಳ್ತಾ ಇರೋದಕ್ಕೆ ತುಂಬ ಖುಷಿಯಾಗುತ್ತೆ. ಸಾಂಗಾಕಪ್ಪ ಟ್ಯೂಷನಿಗೆ ಬರುವಂತಹ ಮಕ್ಕಳಿಗೆ ನಾನಿವತ್ತು ಪೇಪರಲ್ಲಿ ಲೋಟಸನ್ನು ಮಾಡಿ ತೋರಿಸಿದ್ದೆ, ಕಮಲದ ಹೂವನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ. ಈ ರೀತಿಯಾಗಿ 4 ಸೈಡಲ್ಲಿ ನಾವು ಈ ಥರ 8 ಇಂಚಿಗೆ ಸ್ಕೇಲಲ್ಲಿ ನಾವು ಇದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಫೋಲ್ಡನ್ನು ಮಾಡಬೇಕು. ಈ ರೀತಿಯಾಗಿ ನಾವು 4 ಫೋಲ್ಡನ್ನು ಮಾಡಬೇಕು. ಇವಾಗ ಹೇಗೆ ಫೋಲ್ಡ್ ಮಾಡ್ತಿದ್ದೀನೋ ಅದೇ ರೀತಿಯಾಗಿ ನಾವು 4 ಸಲ ಇದನ್ನು ಫೋಲ್ಡ್ ಮಾಡಬೇಕು. ನೋಡಿ, ಇವಾಗ ಇನ್ನೊಂದು ಫೋಲ್ಡನ್ನು ಮಾಡಬೇಕು. ಇವಾಗ ಫೋಲ್ಡ್ ಮಾಡಿಬಿಟ್ಟು ನಾವು ಈ ಥರ ಈ ಹೂವಿನ ದಳ ಬರುತ್ತಲ್ವ, ಆ ರೀತಿ ಶೇಪಲ್ಲಿ ನಾವು ಇದನ್ನು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಇವಾಗ ನಾವು ಅದನ್ನು ಬಿಚ್ಚಿದ್ರೆ ಈ ಹೂವಿನ ದಳಗಳ ರೀತಿ ಕಾಣಿಸುತ್ತೆ ನೋಡಿ. ಈ ರೀತಿಯಾಗಿ ಇವಾಗ ನಾವು ಈ ರೀತಿಯಾಗಿ ಮರ್ಚಬೇಕು. ಅಂದರೆ ವಾರದಲ್ಲಿ ಒಂದಿನ ಯಾವಾಗಾದರೂ ಶನಿವಾರ ಆಗಲಿ ಇಲ್ಲ ಗುರುವಾರ, ಅಂದರೆ ಹಬ್ಬ ಇತ್ತಲ್ವ, ರಜೆ ಇತ್ತಲ್ವ, ಹಾಗಾಗಿ ಗುರುವಾರ ಮಾಡಿಸಿದ್ದೆ. ಈ ಥರ ಕ್ರಾಫ್ಟ್ ಮಾಡಿಸಿದ್ರೆ ಅವ್ರಿಗೂ ಸಹಿತ ಏನೋ ಒಂಥರ ಖುಷಿ ಆಗುತ್ತೆ. ಆಮೇಲೆ ಅವರಿಗೂ ಬರೀ ಓದಿ ಬೇಜಾರಾಗಿರುತ್ತೆ. ಈ ಥರ ಕ್ರಾಫ್ಟ್ ಮಾಡಿದಾಗ ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು ವಾರದಕ್ಕೆ ಒಂದು ಸಲ ಈ ಥರ ಪೇಪರಲ್ಲಾಗಿರ್ಬೋದು ಯಾವುದರಲ್ಲೂ ಈ ರೀತಿಯಾಗಿ ಅವರಿಗೆ ಕ್ರಾಫ್ಟನ್ನು ಮಾಡಿಸ್ತಿದ್ದೀನಿ. ಹಾಗಾಗಿ ಗುರುವಾರ ನಾನು ಈ ರೀತಿಯಾಗಿ ಕಮಲದ ಹೂವನ್ನು ಪೇಪರಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಅವರಿಗೆ ತೋರಿಸ್ಕೊಟ್ಟಿದ್ದೆ. ಈ ರೀತಿಯಾಗಿ ನೋಡಿ ಕಟ್ ಮಾಡಿ ಈಗ ಅದನ್ನು ನಾವು ಈ ರೀತಿಯಾಗಿ ಬಿಡಿಸಿದ್ರೆ ಸೇಮ್ ಕಮಲದ ಹೂವಿನ ದಳಗಳು ಹೇಗೆ ಬರುತ್ತೆ ಅದೇ ರೀತಿ ಪೇಪರಲ್ಲಿ ಕಾಣಿಸುತ್ತೆ ನೋಡಿ. ಈ ರೀತಿಯಾಗಿ ನಾವು ಈ ರೀತಿಯಾಗಿ ಸ್ವಲ್ಪ ಅದನ್ನು ಫೋಲ್ಡ್ ಮಾಡಿ ಹಿಂಗೆ ಎಳಿಬೇಕು ನೋಡಿ. ಈ ರೀತಿಯಾಗಿ ನಾವು 3 ಮಾಡಿಟ್ಕೊಳ್ಬೇಕು. ಈ ರೀತಿಯಾಗಿ ನಾನು ಆಲ್ರೆಡಿ 3 ಮಾಡಿಟ್ಕೊಂಡಿದ್ದೀನಿ. ಇವಾಗ ಈ ರೀತಿಯಾಗಿ ನಾವು ಅದನ್ನು ಅಂಟಿಸ್ಬೇಕು. ಸ್ವಲ್ಪ ಗ್ಯಾಪ್ ಇರುತ್ತಲ್ವ, ಅದನ್ನು ನೋಡಿಬಿಟ್ಟು ಈ ರೀತಿಯಾಗಿ ಅದನ್ನು ಅಂಟಿಸ್ಕೊಳ್ಬೇಕು. ಈ ರೀತಿಯಾಗಿ ನೆಕ್ಸ್ಟು 3ನೇದು ಏನು ನಾವು ಮಾಡಿಟ್ಕೊಂಡಿರ್ತೀವಿ ಅದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ನಾವು ಅದನ್ನು ಅಂಟಿಸ್ಕೊಳ್ಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ಅಂಟಿಸ್ಬಿಟ್ಟು ಅದಕ್ಕೆ ಗಮ್ಮನ್ನು ಹಾಕಬೇಕು. ಇವಾಗ ಮತ್ತೆ ಮಧ್ಯಕ್ಕೆ ಗಮ್ಮನ್ನು ಹಾಕ್ಬಿಟ್ಟು ಲಾಸ್ಟ್ ನಾವು ಮಾಡಿಟ್ಕೊಂಡಿರ್ತೀವಲ್ಲ ಇದನ್ನು ಈ ರೀತಿಯಾಗಿ ಅಂಟಿಸ್ಬೇಕು ನೋಡಿ. ಈ ರೀತಿಯಾಗಿ ನೆಕ್ಸ್ಟು ಒಂದು ಹಳದಿ ಕಲರು A4 ಶೀಟನ್ನು ತೊಗೊಂಡ್ಬಿಟ್ಟು ನಾವು ಈ ರೀತಿ ಚಿಕ್ಕದಾಗಿ ಅದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ. ಸಣ್ಣಕ್ಕಾಗಿ ಪೂರ್ತಿ ಕಟ್ ಮಾಡಬಾರ್ದು, ಅರ್ಧ ಜಾಗನ ಬಿಟ್ಬಿಟ್ಟು ಮೇಲ್ಗಡೆಯಿಂದ ಅರ್ಧ ಕಟ್ ಮಾಡಬೇಕು. ಇದು ಕಮಲದ ಹೂವಲ್ಲಿ ಕುಸುಮ ಇರುತ್ತಲ್ವ, ಆ ಕುಸುಮನ ಆ ರೀತಿಯಾಗಿ ಮಾಡೋದಕ್ಕಾಗಿ ನಾನಿಲ್ಲಿ ಹಳದಿ ಕಲರು A4 ಶೀಟನ್ನು
ತೊಗೊಂಡಿದ್ದೀನಿ ಕಲರ್ ಶೀಟನ್ನು. ಇವಾಗ ನೋಡಿ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ತಾ ಹೋಗಬೇಕು. ಲಾಸ್ಟಿಗೆ ಸಹಿತ ಸ್ವಲ್ಪ ಗಮ್ಮನ ಹಾಕ್ಬಿಟ್ಟು ಈ ರೀತಿಯಾಗಿ ಅದನ್ನು ಫುಲ್ಲು ರೋಲ್ ಮಾಡಬೇಕು. ನೋಡಿ ಈ ರೀತಿಯಾಗಿ ರೋಲ್ ಮಾಡಿದ ನಂತರ ನೋಡಿ ಈ ರೀತಿ ಕುಸುಮ ಇರುತ್ತಲ್ವ ಆ ರೀತಿಯಾಗಿ ಇವಾಗ ಅದು ಮಧ್ಯೆ ನಾವು ಗಮ್ ಹಾಕಿಬಿಟ್ಟು ನೋಡಿ ಈ ರೀತಿಯಾಗಿ ಅದನ್ನು ಅಂಟಿಸ್ಬೇಕು. ನೋಡಿ ಈ ರೀತಿಯಾಗಿ ಇವಾಗ ಒಂದು ಕೈವಾರ ತೊಗೊಂಡ್ಬಿಟ್ಟು ನಾನು ಗ್ರೀನ್ ಕಲರ್ ಶೀಟ್ A4 ಶೀಟ್ ಏನಿದೆ ಅದರಲ್ಲಿ ಇದು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಆ ರೌಂಡ್ ಶೇಪಿಗೆ ನಾವು ಕಟ್ ಮಾಡ್ಕೊಳ್ಬೇಕು. ಮಧ್ಯೆ ಈ ರೀತಿಯಾಗಿ ಸ್ಕೇಲ್ ಗೆರೆ ಹಾಕ್ಬಿಟ್ಟು ಅದಕ್ಕೆ ನಾವು ಕಟ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಇದು ನಾವು ಕಮಲದ ಎಲೆಯನ್ನು ಮಾಡ್ತಾ ಇರೋದು. ನೋಡಿ ಇವಾಗ ಸ್ವಲ್ಪ ತುದಿಯಲ್ಲಿ ಈ ಥರ ರೌಂಡ್ ಶೇಪನ್ನು ಕೊಡಬೇಕು. ಈ ರೀತಿಯಾಗಿ ಇವಾಗ ಇದನ್ನು ಸ್ವಲ್ಪ ಈ ರೀತಿಯಾಗಿ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಎಳಿಬೇಕು. ಈಗ ಮಧ್ಯ ಗಮ್ ಹಾಕ್ಬಿಟ್ಟು ಆ ಹೂವು ಏನು ಮಾಡ್ಕೊಂಡಿದ್ವಿ ಅದನ್ನು ನೋಡಿ ಈ ರೀತಿಯಾಗಿ ಅಂಟಿಸಿದ್ರೆ ಪೇಪರ್ ಕಮಲದ ಹೂವು ರೆಡಿಯಾಗುತ್ತೆ. ನೋಡಿ ಈ ರೀತಿ ಕಲರ್ ಶೀಟಲ್ಲಿ ಕಮಲದ ಹೂವು ರೆಡಿಯಾಗುತ್ತೆ. ನನ್ನ ಮಕ್ಕಳಿಗೆ ಆ ರೀತಿಯಾಗಿ ಹೇಳ್ಕೊಟ್ಟಿದ್ದೆ, ಅವರು ಅದೇ ರೀತಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ನೋಡಿ ಈ ರೀತಿಯಾಗಿ ಅವರು ಸಹಿತ ಮಾಡಿದರು. ಹಾಗೆ ಸಂಜೆ ಟ್ಯೂಷನ್ ಮುಗಿದ ನಂತರ ನಾವಿಲ್ಲಿ ವಿಶಾಲ್ ಮಾರ್ಟ್ ಇದೆಯಲ್ವ, ಮೆಗಾ ಮಾರ್ಟ್ ಅಲ್ಲಿ ಹೋಗಿದ್ವಿ. ವಿಶಾಲ್ ಮಾರ್ಟಿಗೆ ಹೋಗ್ಬಿಟ್ಟು ಆಲ್ರೆಡಿ ಹೋಗೋದೇ ನಾವು 7 ಗಂಟೆ ಆಗಿಬಿಟ್ಟಿತ್ತು. ಅದರಲ್ಲಿ ನಮ್ಮ ಅಪ್ಪು ಬೇರೆ ಕರ್ಕೊಂಡು ಹೋಗಿದ್ವಿ. ಅವನು ಹಿಡಿಯೋದೇ ಫುಲ್ ಆಗ್ಬಿಡ್ತು. ಅಲ್ಲಿ ಮುಗಿಸ್ಕೊಂಡು ಬರೋ ಒಳಗೆ ಒಂದು 9 ಗಂಟೆ ಆಗಿಬಿಟ್ಟಿತ್ತು. ಆಲ್ರೆಡಿ ಫುಲ್ ರಾತ್ರಿ ಆಗಿಬಿಟ್ಟಿತ್ತು. ಈ ರೀತಿಯಾಗಿ ಒಂದು ಕಪ್ಪನ್ನು ತೊಗೊಂಡಿದ್ದೆ. ಇದು ಆಫರಲ್ಲಿ ನನಗೆ 19 ರೂಪೀಸ್ಗೆ ಇದು ಸಿಕ್ತು. ಈ ರೀತಿಯಾಗಿ ಇದು ಬಂದುಬಿಟ್ಟು ಮಣ್ಣಿಂದಲ್ಲ, ಈ ಪಿಂಗಾಣಿ ಬರುತ್ತಲ್ವ ಆ ರೀತಿದು. ಹಾಗೆ ಇದು ಸಹಿತ 99 ರೂಪೀಸಲ್ಲಿ ಆಫರಲ್ಲಿ 2 ಗ್ಲಾಸ್ ಕಪ್ಪನ್ನು ನಾನು ತೊಗೊಂಡಿದ್ದೆ. ಏನಾದ್ರು ಜ್ಯೂಸ್ ಏನಾದರೂ ಮಾಡಿದಾಗ ವೀಡಿಯೋಸ್ ಎಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಒಂದೇ ಥರದ್ದು ಬೇಡ ಅಂತ ಹೇಳ್ಬಿಟ್ಟು 2 ಸ್ವಲ್ಪ ಚೇಂಜ್ ಡಿಸೈನ್ಸ್ ಇರೋದ್ರಲ್ಲಿ ನೋಡಿಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಈ ರೀತಿಯಾಗಿ ಒಂದು ಚಿಕ್ಕ ಪ್ಲೇಟನ್ನು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು 40 ರೂಪೀಸ್ಗೆ ಆಫರಲ್ಲಿ ಸಿಕ್ಕಿರೋದು. ಇದು ಬಂದುಬಿಟ್ಟು ನಮ್ಮ ಪಾಪುಗೆ ಜ್ಯುವೆಲ್ ಪಟ್ಟಿಯನ್ನು ತೊಗೊಂಡಿದ್ದೀನಿ. ಅವ್ನು ತುಂಬ ಜ್ಯುವೆಲ್ ಸುರಿಸ್ತಾನೆ, ಇಲ್ಲಾಂದರೆ ಊಟ ಮಾಡಿಸ್ಬೇಕಾದ್ರೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಇದು ಸಿಂಕ್ ತೊಳೆಯೋದಕ್ಕೆ ಒಂದು ಬ್ರಷನ್ನು ತೊಗೊಂಡಿದ್ದೀನಿ ಚಿಕ್ಕದು. ಹಾಗೆ ಬಾಕ್ಸಲ್ಲಿ ಈ ರೀತಿ ಹಿಟ್ಟೆಲ್ಲ ಹಾಕಿರ್ತೀವಲ್ವ, ಅವಾಗ ಈ ರೀತಿಯ ಸೌಟೆಲ್ಲ ಯೂಸ್ ಮಾಡ್ಕೊಳ್ಳೋಕೆ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸಹಿತ ತೊಗೊಂಡೆ. 79 ರೂಪೀಸ್ ಇದಕ್ಕೆ 2ಕ್ಕೆ. ಹಾಗೆ ನಮ್ಮ ಪಾಪುಗೆ ಊಟ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಟಿಫನ್ ಪ್ಲೇಟನ್ನು ತೊಗೊಂಡಿದ್ದೀನಿ. ಇದು 99 ರೂಪೀಸ್ಗೆ ಸಿಕ್ಕಿರೋದು. ಹಾಗೆ ಇದು ಒಂದು ಚಿಕ್ಕದಾಗಿರುವಂಥ ಒಂದು ಡಸ್ಟ್ಬಿನ್ನ ತೊಗೊಂಡಿದ್ದೀನಿ. ಬಾತ್ರೂಮ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಶಾಂಪು ಕವರ್ ಆಗಿರ್ಬೋದು, ಇಲ್ಲ ಸೋಪು ಕವರ್ಗಳೇ ಇರುತ್ತಲ್ವ, ಅದನ್ನೆಲ್ಲ ಹಾಕೋದಕ್ಕೆ ಬಾತ್ರೂಮಲ್ಲಿ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಅಪ್ಪುಗೆ ಡೈಲಿ ಮನೇಲಿ ಏನಾದ್ರು ಓಡಾಡೋಕ್ಕೆ ಅಂಥೇಳಿ ಈ ರೀತಿಯಾಗಿ ಪುಟ್ಟಾಗಿರುವಂಥ ಒಂದು ಸ್ಲಿಪ್ಪರ್ನ ತೊಗೊಂಡಿದ್ದೀನಿ. ಹಾಗೆ ನಮ್ಮ ಅಪ್ಪುಗೆ 2 ಜೊತೆ ಬಟ್ಟೆನ ತೊಗೊಂಡಿದ್ದೀನಿ. ಈ ರೀತಿಯಾಗಿರೋದು ಇದು ಬ್ಲೂ ಮತ್ತು ಇದು ವೈಟ್ ಕಲರ್ ಒಂದು ತೊಗೊಂಡಿದ್ದೀನಿ. ವೈಟು ಮತ್ತು ಬೇಬಿ ಪಿಂಕ್, ಲೈಟ್ ಪಿಂಕ್ ಕಲರು. ಅವನು ಸಹಿತ 2 ಜೊತೆ ತೊಗೊಂಡಿರೋದು. ಹಾಗೆ ನನಗೆ ಅಂತ ನಿಜ ಏನೂ ತೊಗೊಂಡಿಲ್ಲ, ಇದೊಂದೇ ಒಂದು ಜೀನ್ಸ್ ಪ್ಯಾಂಟನ್ನು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು 399 ರೂಪೀಸ್. ಆಲ್ಮೋಸ್ಟ್ ನಾನು ಇದನ್ನು 2000 ಒಳಗೆ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ.